ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಕ್ಕೆ ನೀವೆಲ್ಲರೂ ಕೂಡ ರೈತರು ಬಂದಿದ್ದೀರಿ ಇಲ್ಲಿಗೆ. ಏನು ಹೇಳಬೇಕು ಅಂದ್ರೆ ಕಳೆದ 1.5 ತಿಂಗಳಿಂದ ಈಚೆಗೆ ಏನು 7 ಅವರ್ ಕರೆಂಟ್ ಕೊಡ್ತೀವಿ ಅಂತ ಈ ಸರ್ಕಾರ ವಾಗ್ದಾನ ಮಾಡಿದೆ. 7 ಅವರ್ ಇಲ್ಲ, ಕನಿಷ್ಠ ಕರೆಕ್ಟಾಗಿ 2 ರಿಂದ 3 ಅವರ್ ಕರೆಂಟ್ ಬರ್ತಾ ಇಲ್ಲ. ಹಾಗಾಗಿ ಅನ್ನದಾತನ ಗೋಳು, ಈ ದೇಶದ ಬೆನ್ನೆಲುಬು ಅನ್ನದಾತ ಅಂತ ಹೇಳ್ತೀವಿ, ರೈತ ಅಂತ ಹೇಳ್ತೀವಿ. ಆದರೆ ರೈತನ ಗೋಳು, ರೈತ ದುಡಿದಲ್ಲೇ ಮನೇಲಿ ಇದ್ದೆ ತಿನ್ನೋದಿಕ್ಕೆ ಅನ್ನ ಯಾವ ಅಧಿಕಾರಿಗೂ ಸಿಗೋದಿಲ್ಲ. ಅದನ್ನ ಅವ್ರು ಅರ್ಥಕೋಬೇಕು. ಅರ್ಥಕೊಂಡಿಲ್ಲದ ಪರಿಣಾಮ ಬಹಳಷ್ಟು ಜನ ಅಧಿಕಾರಿಗಳು ಹೇಳ್ತಾರಂತೆ. ನಮ್ಮ ರೈತರು ಫೋನ್ ಮಾಡಿದಾಗ ಏನಪ್ಪ ಹಾಲು ಕರಿಯೋಕ್ಕೆ ಪರ್ಮಿಷನ್ ತಗೋಬೇಕು, ಮಿಷಿನ್ ತಗೋಬೇಕು ಅಂತ ಹೇಳ್ತಾರೆ. ಅವ್ರು ಹಾಲು ಕುಡಿಯೋದ್ ಬಿಡ್ಲಿ, ಅವ್ರ ಮಕ್ಕಳು ಹಾಲು ಕುಡಿಯೋದ್ ಬಿಡ್ಲಿ, ಅವಾಗ ನಾವು ಪರ್ಮಿಷನ್ ತಗೋತೀವಿ. ಹಾಗಾಗಿ ರೈತರ ಹತ್ರ ಮಾತಾಡ್ಬೇಕಾದ್ರೆ ರೈತರು ಇವತ್ತು 10 ಗಂಟೆಗೆ ಸೇರ್ತೀವಿ, 10:30 ಸೇರ್ತೀವಿ ಇಂದಾಗ 9:00 ಬರ್ಬೇಕು. ಆದ್ರೆ ಬಂದಿದ್ದು ಎಷ್ಟು ಗಂಟೆಗೆ? 12 ಗಂಟೆ ಸುಮಾರಿಗೆ ಬರ್ತಾರೆ. ರೈತರ ಬಗ್ಗೆ ಇರುವಂತ ಅವ್ರಿಗೆ ಉಡಾಫೆ ಎಷ್ಟಿದೆ? ಯಾಕೆಂದ್ರೆ ನಾವು ಅನ್ನದಾತ ಇವತ್ತೇನು ಕೇಳೋದಿಲ್ಲ ಅಂತನ, ನಾವು ಯಾವುದು ಉಗ್ರ ಪ್ರತಿಭಟನೆ ಮಾಡೋದಿಲ್ಲ ಅಂತನ. ಯಾಕೆಂದ್ರೆ ರೈತನ ತಾಳ್ಮೆ ಇದೆ. ಆ ತಾಳ್ಮೆ ಗೆಟ್ರೆ ಎಂತ ಪರಿಸ್ಥಿತಿ ನಿಭಾಯಿಸಬೇಕಾಗುತ್ತೆ ಅಂತ ನೀವೆಂತಲ್ಲ, ಇಡೀ ಸಮಾಜ ಎದುರಿಸಬೇಕಾಗುತ್ತೆ, ಇಡೀ ನಾಗರಿಕ ಬಂಧುಗಳು ಎದುರಿಸಬೇಕಾಗುತ್ತೆ. ಯಾಕೆಂದ್ರೆ ಅನ್ನದಾತ ದಿನಕ್ಕೆ ನಿಮ್ಗೆ ಮಕ್ಕಳಿಗೆ ಕುಡಿಲಿಕ್ಕೆ ಹಾಲು ಕೂಡ ಕೊಡ್ತಾನೆ, ತಿನ್ಲಿಕ್ಕೆ ಉಣ್ಲಿಕ್ಕೆ ಅನ್ನ ಕೊಡ್ತಾನೆ. ಆಯ್ತು, ನಮಗೆ ಕರೆಂಟ್ ಬೇಡ, ನೀವು ಹಾಲು ಹಣ್ಣು ಏನು ತಿಂತಿರಲ್ಲ ಅನ್ನ ಅದನ್ನ ಬಿಟ್ಬಿಡಿ ನೋಡೋಣ ದಿವ್ಸಗಟ್ಲೆ. ನಾವು ಬೇಕಾದ್ರೆ ಕರೆಂಟ್ ಇಲ್ಲ ತಿಂಗಳಗಟ್ಲೆ ಇರ್ತೀವಿ. ಯಾಕೆಂದ್ರೆ ನಿಮಗೆ 1000 ಮೀಟಿಂಗ್ ಇರ್ಬೋದು, ಬಿಸಿ ಇರ್ಬೋದು, ಏನಾಗ್ತಾ ಇದೆ ಏನ್ ಪರಿಸ್ಥಿತಿ ಅಂತ ಕೇಳಕ್ಕೆ ಅವಲ್ಲಿ ಯಾರಿಗೂ ಇಲ್ವಾ? ಯಾಕೆಂದ್ರೆ ಈ ತರ ಸರ್ಕಾರ ಏನು ವಾಗ್ದಾನ ಕೊಟ್ಟು ಉಚಿತ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಕೊಟ್ಟು ಇವತ್ತು ರೈತರನ್ನ ಏನು ಒಂದು ಕೂಪಕ್ಕೆ ತಳ್ತಾ ಇದ್ದಾರೆ. ಯಾವ ತರ ಅಂತಂದ್ರೆ ಅವನಿಗೆ ಅಳಲಿಕ್ಕೂ ಶಕ್ತಿ ಇಲ್ಲ. ಎಲ್ಲರೂ ಕೂಡ ಕರೆಂಟಿನ ಕಾಯ್ಕೊಂಡು ಹೊಲದ ಬದಿನಲ್ಲೇ ಕಾಯ್ಕೊಂಡು ಅಲ್ಲೇ ಮಲ್ಕೊಂಡು ಮತ್ತೆ ಮನೆಗೂ ಬರೋಕ್ಕಾಗ್ದಲ್ಲೇ ಅಸಹಾಯಕರಾಗಿದ್ದಾರೆ. ಬೆಳೆದ ಖರ್ಚು ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂತ ಬೆಳೆ ಕೈಗೆ ಬರುವ ತುತ್ತ ಬಾಯಿಗೆ ಬರದಂತ ಪರಿಸ್ಥಿತಿ ಬಂದಿದೆ. ಅವ್ರು ಇಲ್ಲಿ ಪ್ರತಿಭಟನೆಗೆ ಬರ್ಲಿಕ್ಕೂ ಕೂಡ ಅಲ್ಲಿ ಒಂದು ಅರ್ಧ ಗಂಟೆ ಕರೆಂಟ್ ಕೊಡ್ತಾರೆ, ನೀರು ಬಿಟ್ಟು ಬರೋಣ ಪ್ರತಿಭಟನೆ ಅಂತ ಹೇಳಿ 1 ದಿವಸ 2 ದಿವಸ ಮುಂಚೆ ಮೆಸೇಜ್ ಮಾಡಿದ್ರೆ ಅವತ್ತು ಕರೆಂಟ್ ಕೊಡ್ತಾರೆ. ಯಾಕೆ ಇಷ್ಟು ದಿವಸ ಕರೆಂಟ್ ಕೊಡೋಕ್ಕಾಗಲ್ಲ? ಯಾಕೆಂದ್ರೆ ಕರೆಂಟ್ ಬಂದ್ರೆಲ್ಲ ರೈತರು ಅಲ್ಲಿರ್ತಾರೆ, ಇಲ್ಲಿ ಪ್ರತಿಭಟನೆಗೆ ಯಾರು ಬರೋದಿಲ್ಲ ಅಂತ. ಹಾಗಾಗಿ ರೈತರೇ, ನಾವು ಒಗ್ಗಟ್ಟಾದ್ರೆ ಬರೀ KEB ಇಲಾಖೆ ಅಲ್ಲ, ವಿದ್ಯುತ್ ಶಕ್ತಿ ಇಲಾಖೆ ಅಲ್ಲ, ಪ್ರತಿಯೊಂದು ಇಲಾಖೆಗೂ ಬುದ್ಧಿ ಕಲಿಸ್ಬೋದು. ಯಾಕೆಂದ್ರೆ ನಾವು ದುಡಿಯೋದು ನಿಲ್ಸಿದೆ ಅಂದ್ರೆ ಬರೀ ನಮ್ಮ ಭಾಗ ಅಂತಲ್ಲ, ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ತಿನ್ನಕ್ಕೆ ಅನ್ನ ಬೆಳೆದ ಹೋದ್ರೆ ದುಡ್ಡು ತಿನ್ನಕ್ಕಾಗಲ್ಲ, ಮಿಷನರಿ ತಿನ್ನಕ್ಕಾಗಲ್ಲ. ರೈತ ಏನನ್ನ ಬೆಳಿತಾನೆ, ರಾಗಿ ಇರ್ಬೋದು, ಜೋಳ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಬಾಳೆಹಣ್ಣು ಇರ್ಬೋದು, ದಾಳಿಂಬೆ ಇರ್ಬೋದು, ನಾವೆಲ್ಲ ಏನ್ ಬೆಳಿತೀವಿ? ಮಕ್ಕಳಿಗೆ ಕುಡಿಲಿಕ್ಕೆ, ಹಸು ದನ ಕರುಗಳಿಗೆ ನೀರು ಕುಡಿಸೋದಿಕ್ಕೆ, ಮೇವು ಹಾಕ್ಲಿಕ್ಕೆ, ಹಾಲು ಕರೀಲಿಕ್ಕೆ ಕರೆಂಟ್ ಕೊಡಕ್ಕಾಗಲ್ಲ ಅಂತ ಹೇಳೋಂಥ ಅಸಹಾಯಕ ಪರಿಸ್ಥಿತಿ ಇಂಥ ಲಜ್ಜೆಗೆಟ್ಟ ಇಲಾಖೆಗೆ ಹೇಳಬೇಕು ಧಿಕ್ಕಾರ, ಇಂಥ ನಡೆಸ್ಕೊಂತಿರೋ ಸರ್ಕಾರಕ್ಕೆ ಹೇಳಬೇಕು ಧಿಕ್ಕಾರ. ಹಾಗಾಗಿ ಇವತ್ತಿನ ಇದು ಶಾಂಪಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇನ್ನು ಅವರು ಏನು ಹೇಳ್ತಾರೆ, ಡಬಲಿ ಬಂದಿದ್ದಾರೇನ್ರಿ? ತಾವ್ಯಾರು ಎಷ್ಟೊತ್ತಿ ಬರ್ಲಿಕ್ಕೆ ಹೇಳಿದ್ರಿ? ಒಂದ್ ನಿಮಿಷ ಎಷ್ಟೊತ್ತಿ ಬರಕ್ಕೆ ಹೇಳಿದ್ರಿ ಇಲ್ಲಿಗೆ? ನೀವು ಮೆಸೇಜ್ ಯಾರು ಕೊಟ್ಟಿದ್ರು ಇಲ್ಲಿ ಬರ್ಲಿಕ್ಕೆ? ಇವಾಗ ಎಷ್ಟೊತ್ತಿಗೆ ಹೇಳಿದ್ರು? ಬರ್ತಾನೆ ಇದೀರಿ? ಎಷ್ಟೊತ್ತಿಗೆ ಬರ್ತಾ ಇದೀರಿ? ಎಷ್ಟೊತ್ತಿಗೆ ಬರ್ತಾ ಇದ್ರಿ? ಏನ್ ಟೈಮ್ ಬೇಕ್ರಿ? ಒಂದ್ ನಿಮಿಷ ನೀವು ಮಾತಾಡಿದಾಗ ರೈತ ಯಾವ ರೀತಿ ಮಾತಾಡ್ತೀರಿ? ಏನ್ ಮಾತಾಡಿದ್ರಿ? ಬರಪ್ಪ ಇಲ್ಲೇ ರವಿ, ಬರ ಇಲ್ಲ ಬರ್ರಿ. ಏನ್ ಮಾತಾಡ್ತೀರಿ? ಹಾಲ್ ಕಡೆ ಮಿಷನ್ ಪರ್ಮಿಷನ್ ತಗೋಬೇಕೇನ್ರಿ? ಹೌದು, ಖಂಡಿತ ನಾನೇ ಮಾತಾಡಿದೀನಿ. ನೀವೇ ಹೇಳಿರೋದು ಪರ್ಮಿಷನ್ ತಗೊಳ್ರಿ, ತಗೊಂಬರ್ಬೇಕು ಅಂತಾನೆ ಹೇಳಿದೀರಾ. ದಯಮಾಡಿ ಮಾತಾಡೋ ಮಾತಾಡ್ತಿದ್ದೀರಾ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.